ಅಗ್ರಹಾರದಲ್ಲಿ ಮತ್ತೆ ಸಿಗರೇಟ್ ಹಾವಳಿ. ಸಿಗರೇಟ್ಗಾಗಿ ಜೈಲು ಕೈದಿಗಳ ಕಿತ್ತಾಟ ಜೋರಾಗಿದೆ. ಪರಪ್ಪನ ಅಗ್ರಹಾರದಲ್ಲಿರೋ 4 ಮತ್ತು 5ನೇ ಬ್ಯಾರಕ್ ನಲ್ಲಿ ದಾಂಧಲಿ ಆಗಿದೆ. ದರ್ಶನ ಬಳ್ಳಾರಿ ಶಿಫ್ಟ್ ಆಗ್ತಿದ್ದಂತೆ ಜೈಲಿನಲ್ಲಿ ಕೈದಿಗಳ ಕಾದಾಟ. ಸಿಗರೇಟ್ಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಫೈಟು. ಜೈಲಿನ ಸಿಬ್ಬಂದಿಗಳು ಮತ್ತು ಕೈದಿಗಳ ನಡುವೆಯೇ ಗಲಾಟೆಯಾಗಿದೆ. ಜೈಲು ಸಿಬ್ಬಂದಿ ಮೇಲೆ ಸಾಂಬಾರನ್ನ ಎರಚಿ ಕೈದಿಗಳು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಸಿಗರೇಟ್ ನೀಡುವಂತೆ ಕೈದಿಗಳಿಂದ ಧರಣಿ ಕೂಡ ಆಗಿದೆ. ನಿನ್ನೆ ಸಂಜೆ 3 ಗಂಟೆಗಳ ಕಾಲ ಜೈಲಿನಲ್ಲಿ ಕೈದಿಗಳ ಧರಣಿ. ಕೈದಿಗಳಿಗೆ ಮತ್ತೆ ಕದ್ದು ಮುಚ್ಚಿ ಸಿಗರೇಟ್ ನೀಡ್ತಿರೋ ಜೈಲು ಸಿಬ್ಬಂದಿ. ದರ್ಶನ್ಗೆ ಸಿಗರೇಟ್ ನೀಡಿದ್ದಕ್ಕೆ ಸುದ್ದಿಯಲ್ಲಿದ್ದಂತಹ ಬೆಂಗಳೂರು ಪರಪ್ಪನ ಅಗ್ರಹಾರ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡ್ತಿರುವಂತ ವಿಚಾರ ಭಾರೀ ಸದ್ದಾಗಿತ್ತು. ಇನ್ನು ವಿಚಾರ ಬಹಿರಂಗವಾಗ್ತಿದ್ದಂತೆ ದರ್ಶನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಆದ್ರೆ ಈಗ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಹಾವಳಿ ಜೋರಾಗಿಬಿಟ್ಟಿದೆ. ಸಿಗರೇಟ್ಗಾಗಿ ಜೈಲು ಕೈದಿಗಳ ಕಿತ್ತಾಟ. ಪರಪ್ಪನ ಅಗ್ರಹಾರದಲ್ಲಿರುವಂತಹ 4 ಮತ್ತು 5ನೇ ಬ್ಯಾರಕ್ ನಲ್ಲಿ ದಾಂಧಲಿ ಆಗಿದೆ. ದರ್ಶನ ಬಳ್ಳಾರಿ ಶಿಫ್ಟ್ ಆಗ್ತಿದ್ದಂತೆ ಜೈಲಿನಲ್ಲಿ ಈಗ ಕೈದಿಗಳ ಕಾದಾಟ ಜೋರಾಗಿಬಿಟ್ಟಿದೆ. ಸಿಗರೇಟ್ಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಫೈಟು. ಒಂದು ಕಡೆ ಜೈಲಿನ ಸಿಬ್ಬಂದಿಗಳು ಮತ್ತು ಕೈದಿಗಳ ನಡುವೆನೆ ಗಲಾಟೆ. ಜೈಲು ಸಿಬ್ಬಂದಿ ಮೇಲೆ ಸಾಂಬಾರನ್ನ ಎರಚಿ ಕೈದಿಗಳ ಆಕ್ರೋಶ. ಏನೋ ಸಿಗರೇಟ್ ನೀಡುವಂತೆ ಕೈದಿಗಳಿಂದ ಧರಣಿ ಆಗಿದೆ. ನಿನ್ನೆ ಸಂಜೆ 3 ಗಂಟೆಗಳ ಕಾಲ ಜೈಲಿನಲ್ಲೇ ಕೈದಿಗಳ ಧರಣಿ ಆಗಿದೆ. ಸಿಗರೇಟ್ ಬೇಕೇ ಬೇಕು ಅಂತ. ಈ ಮೂಲಕ ಕೈದಿಗಳಿಗೆ ಮತ್ತೆ ಕದ್ದು ಮುಚ್ಚಿ ಸಿಗರೇಟ್ ನೀಡ್ತಿರೋ ಜೈಲು ಸಿಬ್ಬಂದಿ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ವಿಶೇಷ ರಾಜಾತಿಥ್ಯ ನೀಡಲಾಗಿತ್ತು. ಅದರ ವಿಡಿಯೋ ಮತ್ತು ಫೋಟೋಗಳು ವೈರಲ್ ಆಗ್ತಿತ್ತು. ಕುರ್ಚಿ ಮೇಲೆ ಕೂತ್ಕೊಂಡು ಒಂದು ಕೈಯಲ್ಲಿ ಸಿಗರೇಟು, ಇನ್ನೊಂದು ಕೈಯಲ್ಲಿ ಮಗ್ಗು, ಇನ್ನು ಎಲ್ಲಾ ರೀತಿಯಾದಂತಹ ಮೊಬೈಲು, ಎಲ್ಲಾ ಸೇವೆಗಳನ್ನ ಕೊಟ್ಟು ಭಾರೀ ಒಂದು ಆಕ್ರೋಶಕ್ಕೆ ಗುರಿಯಾಗಿತ್ತು ಪರಪ್ಪನ ಅಗ್ರಹಾರ ಜೈಲಿನ ವ್ಯವಸ್ಥೆ. ಒಬ್ಬ ವಿಚಾರಣಾಧೀನ ಕೈದಿಗೆ ಜೈಲಿನಲ್ಲಿ ಇವೆಲ್ಲ ವ್ಯವಸ್ಥೆ ಸಿಗುತ್ತೆ ಅಂತಂದ್ರೆ ಏನು ಅನ್ನುವಂತ ಪ್ರಶ್ನೆ ಆಯ್ತು. ಅದರ ಬೆನ್ನಲ್ಲೇ ದರ್ಶನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಸಿಗರೇಟ್ ಹಾವಳಿ ಜೋರಾಗಿಬಿಟ್ಟಿದೆ.